ಮಾನ್ಯ ಸಭಾಧ್ಯಕ್ಷರೇ, ರಾಮಮೂರ್ತಿ ಅವರು 7:43 ಸರ್ ನಿಯಮ 60ರಲ್ಲಿ ಒಂದು 7:43 7:43 ನೀವು ಇಲ್ಲಿದ್ರಿ. ಮಾನ್ಯ ಸಭಾಧ್ಯಕ್ಷರೇ 7:40 ಆಮೇಲೆ ಸಭಾಧ್ಯಕ್ಷರೇ ಒಂದು ವಿನಂತಿ ಇದೆ. ತಾವು ಹೊಸ ಈ ಕಾನೂನು ಮಾಡ್ತಾ ಇದ್ರಿ, ಎಲ್ಲಾ ಕಾನೂನು ಓಕೆ, ಬಟ್ ಈ ರಾತ್ರಿ 11 ಗಂಟೆ ಇರಬೇಕು, ವಾಪಸ್ 7 ಗಂಟೆಗೆ ಬರಬೇಕು. ನಾನು ಬಂದಿನಿ 7:35ಗೆ, ಬೇರೆ ದಿನಾಗೆ ಊರಿನ ನಮ್ದು ಕಾರ್ಯಕರ್ತ ಬಂದ್ರೆ ಭೇಟಿಗ. ಅದಕ್ಕಾಗಿ ತಾವು 2-3 ದಿವಸ ಅಸೆಂಬ್ಲಿ ಮುಂದೆ ಹಾಕ್ರಿ, ತೊಂದರೆ ಇಲ್ಲ. ಬಟ್ 11 ಒಂದೇ ಇರಬೇಕು, 7:38 ಬರಬೇಕು. ಥೋಡಾ ಅಡಚಣೆ ಆಗ್ತದೆ. ಇದು ಅಧಿವೇಶನ ನಡೆಯೋದೊಮ್ಮೆ 3 ತಿಂಗಳಿಗೆ ಒಮ್ಮೆ. ಇಲ್ಲ, ಅಧಿವೇಶನ ನಾವು 2-3 ಸ್ಟೇಷನ್ ಮಾಡ್ರಿ, ಅದು 1 ವೀಕ್ ಮುಂದೆ ಹಾಕ್ರಿ. ತಾವು ತಮ್ಮದಿ ತಕ್ಲೀಫ್ ಎಲ್ಲರಿಗೂ ಪಟ್ಟಳ್ರಿ. ಕರೆಕ್ಟ್ ಚರ್ಚೆ ಮಾಡ್ತೇನೆ. ಬೇರೆ ಬೇರೆ ಜನ ಹಾಸನ ಕೃಷಿ ವಿಶ್ವವಿದ್ಯಾಲಯವನ್ನ ಗೊತ್ತಾಯ್ತು. ರೂಲ್ 16 ಮಾಡಬೇಕು. ಈ ಬಗ್ಗೆ ಅಧ್ಯಕ್ಷರೇ ಚವಾನ್ ಅವ್ರು ಹೇಳ್ತಾ ಇರೋದು, ಒಂದ್ ನಿಮಿಷ ನಿಮ್ ಜೊತೆ ಇದ್ರ ಬಗ್ಗೆ ನಿಮ್ ಜೊತೆ ಇದ್ದೀನಿ. ಚವಾನ್ ಸಾಹೇಬ್ರ ಏನ್ ಹೇಳ್ತಾರೆ ಸರ್, ನಮ್ಮ ಭಾಗದಲ್ಲಿ ಏನಾಗ್ತದೆ, ಸದನ ಇದ್ದಾಗ ಒಂದು ಕುತೂಹಲನೂ ಇರ್ತದೆ, ಮತ್ತೆ ಎಲ್ಲರ ಮಂತ್ರಿಗಳು ಸಿಗ್ತಾರೆ, MLAಗಳು ಸಿಗ್ತಾರೆ ಅಂದ್ಬಿಟ್ಟು ಅರ್ಜಿಗಳು ತಗೊಂಡು ಬಂದ್ಬಿಡ್ತಾರೆ. KK ಎಕ್ಸ್ಪ್ರೆಸ್, ಉದ್ಯಾನ ಎಕ್ಸ್ಪ್ರೆಸ್, ಸೋಲಾಪುರ ಎಕ್ಸ್ಪ್ರೆಸ್ ಇದೆ. ನೀವು 8 ಗಂಟೆಗೆ ಕಳೆದ್ಬಿಟ್ರೆ ಜನಕ್ಕೆ ಭೇಟಿನೇ ಆಗಕ್ಕಾಗಲ್ಲ ಸರ್. ಆಮೇಲೆ ನೀವು ಅದು ಹೊಸದು AI ಬೇರೆ ಹಾಕ್ಬಿಟ್ಟಿದ್ದೀರಾ. ಅಲ್ಲಿ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಹೇಗೆ ಕೊಡ್ತಾರೆ, ಏನ್ ಮಾಡ್ತಾರೆ, ಎಷ್ಟೊತ್ತಿದ್ದಾರೆ ಅಂತ ನೀವು ಕೊಡ್ತೀರಾ. ನಿಮ್ಮ ಹತ್ರ ರಿಪೋರ್ಟ್ ಕಾರ್ಡ್ ಚೆನ್ನಾಗಿದೆ, ಆದ್ರೆ ಜನರ ಹತ್ರ ನಮ್ಮ ರಿಪೋರ್ಟ್ ಕಾರ್ಡ್ ಹಾಳಾಗ್ತಾ ಇದೆ, ಅವ್ರಿಗೆ ಭೇಟಿ ಆಗಕ್ ಆಗ್ತಾ ಇಲ್ಲ. 3 ದಿನ ಆಯ್ತು ನಾನು ಜನರಿಗೆ. ಮಾನ್ಯ ಸಭಾಧ್ಯಕ್ಷ ಸೂಚನೆ ಎಲ್ಲ ಸೆಟ್ ಆಯ್ತು, ತಕರಾರಿಲ್ಲ ಅಧ್ಯಕ್ಷರೇ, ನೀವು ನಡೆಸಿ. ಅಧಿವೇಶನಕ್ಕೆ ಬರೋದು ನಮ್ ಕರ್ತವ್ಯ. ವಿಧಾನಸೌಧ ಕೂಡ್ಲಿಕ್ಕೆ ಜನರು ನಮಗೆ ಆಯ್ಕೆ ಮಾಡಿ ಕರೆಸ್ತಾರೆ. ಬಟ್ ಅವ್ರು ಹೇಳಿದ್ರೆ ಸ್ವಲ್ಪ ಜನರಿಗೆ ಭೇಟಿ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ನಮಗೆ ಜನರ ರಿಪೋರ್ಟ್ ಕಾರ್ಡ್ ಅಲ್ಲೂ ಸ್ವಲ್ಪ ನಮಗೆ ಒಳ್ಳೆ ನಂಬರ್ ಸಿಗುತ್ತೆ ಅಂತ ಅಷ್ಟೇ. ತಕರಾರಿಲ್ಲ, ಎಕ್ಸೆಷನ್ ಮಾಡಿ ಅಧಿವೇಶನ ಆಯ್ತು. ಎಚ್.ಕೆ. ಪಾಟೀಲ್ ಚವಾನ್ ಅವರೇ, ಈಗ ರೇವಣ್ಣ ಒಂದು ನಿಯಮಾವಳಿ ತಂದಿದ್ದಾರೆ, ಅದೊಂದು ಮಂಡಿಸ್ಕೊಡಿ. ಚವಾಣ್ ಅವರಿಗೆ ಪರವಾಗಿ ಹೇಳ್ತಾ ಇಲ್ಲ, ಚವಾಣ್ ಅವರಿಗೆ, ಮಾನ್ಯ ರೇವಣ್ಣ ಅವರಿಗೆ ವಿನಂತಿ ಮಾಡಿಕೊಳ್ಳೋದು ಇಷ್ಟೇ. ನಾನು ನಮ್ಮ ಸಭಾಧ್ಯಕ್ಷರು ಒಂದು ದಾಖಲೆ ಮಾಡೋದಕ್ಕೆ ನಮ್ಮೆಲ್ಲರನ್ನ ಕರ್ಕೊಂಡು ದಾಪಗಾಲು ಹಾಕ್ತಾ ಇದ್ದಾರೆ. ಬಹುಶಃ ನಮ್ಮ ವಿಧಾನಸಭೆ ನಡೀತಕ್ಕಂಥ ಒಟ್ಟು ಸಮಯ, ಹೊಸಬರಿಗೆಲ್ಲ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು, ಇದು ನಮ್ಮ ಗಿನ್ನೀಸ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಬರೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಅವ್ರಿಗೆ ಶಕ್ತಿ ತುಂಬೋ ಕೆಲಸ ಒಂದು ಕಡೆ ಮಾಡೋಣ. ಆದರೆ ಒಂದು ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ನಮ್ಮ ಏನು ಹೊಸ ಶಾಸಕರಿದ್ದಾರೆ ಅವರಿಗೆ ಇಲ್ಲಿ ಮಾತಾಡೋದು ಒಂದನೆಯ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್, ಭಾವಾತ್ಮಕ ಸಮಾಧಾನ. ಆದರೆ ಅದರ ಜೊತೆಗೆ ಅವರು ಭಾಷಣಕಾರರಲ್ಲ, ಪ್ರೊಫೆಸರ್ಸ್ ಅಲ್ಲ. ಅವರನ್ನ ಅವರ ಕ್ಷೇತ್ರದೊಳಗೆ ನೋಡಬೇಕು ಅಂತಾರೆ, ಅವರ ಪ್ರದೇಶದಲ್ಲಿ ನೋಡಬೇಕು ಅಂತಾರೆ. ಅವರು ಯಾವ ಭಾಗದ ಪ್ರತಿನಿಧಿ ಇದ್ದಾರೋ, ಉತ್ತರ ಕರ್ನಾಟಕದವ್ರು ನೋಡ್ಬೇಕಂತಾರೆ, ಹೈದರಾಬಾದ್ ಕರ್ನಾಟಕದವ್ರು ನೋಡ್ಬೇಕಂತಾರೆ, ಹಳೆಮೈಸೂರವ್ರು ನೋಡ್ಬೇಕಂತಾರೆ. ಹಾಗಾಗಿ ಅವರು ಏನು ಮಾತಾಡ್ತಾರ, ಯಾವಾಗ ಮಾತಾಡ್ತಾರ, ಅದು ಅವರ ಕ್ಷೇತ್ರದ ಜನರಿಗೆ ತಿಳಿಯುವಂತೆ ಮಾಡಿ ಅವರನ್ನು ನೋಡಬೇಕು, ಮಾತಾಡೋದು ನೋಡಬೇಕು. ಆ ವ್ಯವಸ್ಥೆ ಮಾಡಿದ್ರಿ ಅಂದ್ರೆ ಅವರ ನಿಜವಾದಾಗಿರ್ತಕ್ಕಂಥ ಅವರ ಟ್ಯಾಲೆಂಟು ವ್ಯಕ್ತ ಆಗುತ್ತೆ, ಅವರ ನಾಯಕತ್ವ ಬೆಳೀತದೆ. ಅದನ್ನು ತಾವು ದಯಮಾಡಿ ಮಾಡ್ತೀರಿ ಅಂತ ಹೇಳಿ ವಿಶ್ವಾಸವನ್ನು ಹೊಂದಿದೆ.